ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮಾತನಾಡಿ ಕೆಡುವುದಕ್ಕಿಂತ ಮೌನವಾಗಿದ್ದು ಕಲಿಯುವುದುತ್ತಮ. ಕೆಲವೊಂದು ಸರಿಪಡಿಸಲಾಗದು ಎಂದು ಅರಿತ ಮೇಲೆ ತಿದ್ದುವ ಗೋಜಿಗೆ ಹೋಗದಿರುವುದೇ ಕ್ಷೇಮ. ನನ್ನದೇ ಕೆಲವು ಆಯ್ಕೆಗಳು, ನನ್ನದೇ ಕೆಲವು ನಿರ್ಧಾರಗಳು ನನಗೆ ಹೇಳ್ತಿವೆ ಅನುಭವಿಸು ಎಂದು. ಎರಡನೇ ಬಾರಿಯೂ ನಂಬಿಕೆ ಮುರಿದಾಗ ಆ ಸಂಬಂಧಕ್ಕೆ ಅಲ್ಲೇ ಅಂತಿಮ ನಮನ ಸಲ್ಲಿಸಿಬಿಡಿ. ಯಾಕಂದ್ರೆ ಅವಕಾಶ ಕೊಟ್ಟರೂ ಬದಲಾಗದ ವ್ಯಕ್ತಿಯ ಭಾವನೆಗಳು ನಮ್ಮ ಬದುಕಿಗೆ ಅಪಾಯಕಾರಿ. ಬಲವಂತವಾಗಿ ಯಾರನ್ನು ಕೂಡ ಮಾತಾಡಿಸಬೇಡಿ. ಆ ಮಾತಿಗೆ 3 ಕಾಸಿನ ಬೆಲೆಯೂ ಸಾಯಿರೋದಿಲ್ಲ. ನಿಮ್ಮ ಕೆಲಸ ಮತ್ತು ಕನಸುಗಳ ಬಗ್ಗೆ ನಾಚಿಕೆ ಪಡಬೇಡಿ. ಹಿಂದೆ ಮಾತಾಡುವ ಜನರು ನಿಮ್ಮ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳೋದಿಲ್ಲ. ನೀವೇನೇ ಮಾಡಿದ್ರೂ ಹೆಮ್ಮೆ ಪಡಿ. ಯಾರನ್ನೇ ಆಗಲಿ ತುಂಬಾ ಹಚ್ಚಿಕೊಂಡು ನಂಬಿಕೊಂಡು ಬದುಕಬಾರದು. ಯಾಕಂದ್ರೆ ಕೆಲವೊಮ್ಮೆ ಅವರಲ್ಲಿ ಆಗುವ ಚಿಕ್ಕ ಬದಲಾವಣೆ ಕೂಡ ಮನಸ್ಸಿಗೆ ತುಂಬ ನೋವುಂಟು ಮಾಡ್ತದೆ. ಒಬ್ಬ ವ್ಯಕ್ತಿಯ ಬಗ್ಗೆ ನಾವಾಡುವ ಮಾತು ಅವರ ವ್ಯಕ್ತಿತ್ವವನ್ನ ಬಯಲು ಮಾಡುವುದಕ್ಕಿಂತ ಮೊದಲು ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ತದೆ. ಮಾತಿಗೆ ಎಲ್ಲರನ್ನೂ ಸೆಳೆಯುವ ಗುಣವಿದ್ರೆ ಮೌನಕ್ಕೆ ಎಲ್ಲರನ್ನೂ ಅರ್ಥೈಸುವ ಗುಣವಿರ್ತದೆ. ಮುಖಕ್ಕೆ ಮಸಿ ಬಳಿಯೋರನ್ನ ಬೇಕಾದ್ರೆ ನಂಬು, ಆದ್ರೆ ನಂಬಿಕೆಯನ್ನು ಬಣ್ಣ ಬಳ್ಕೊಂಡು ನಾಟಕ ಮಾಡೋರನ್ನ ನಂಬೇಡ. ಕರ್ಮ ಹೇಳ್ತದೆ, ನಿಮ್ಮನ್ನು ನಿರ್ಣಯಿಸುವ ಹಕ್ಕು ಯಾರಿಗೂ ಇಲ್ಲ ಎಂಬುದನ್ನು ಯಾವಾಗಲೂ ನೆನಪಿಡಿ. ಯಾಕಂದ್ರೆ ನೀವು ಏನನ್ನು ಅನುಭವಿಸಿದ್ದೀರಿ ಎಂಬುದು ಯಾರಿಗೂ ತಿಳಿದಿಲ್ಲ. ಅವರು ಕಥೆಗಳನ್ನು ಕೇಳಿರ್ಬೋದು, ಆದರೆ ನಿಮ್ಮ ಹೃದಯದಲ್ಲಿ ನಿಮಗೆ ಅನಿಸಿದ್ದನ್ನು ಅವರು ಅನುಭವಿಸುವುದಿಲ್ಲ. ಇತರರ ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸ್ತಾರೆ. ಯಾವಾಗಲೂ ನೀವು ನೀವೇ ಆಗಿರಿ. ನನ್ನ ಪ್ರಕಾರ ಈಗಿನ ಕಾಲಕ್ಕೆ ಏಕಾಂಗಿ ಜೀವನ ಒಳ್ಳೆ ಜೀವನ. ಯಾರ ಹಂಗಿಲ್ಲದೆ ನಮ್ಗೆ ಹೇಗ್ ಬೇಕೋ ಹಾಗಿರ್ಬೋದು. ಕೆಟ್ಟ ನೆನಪುಗಳು ಮತ್ತು ಅನುಭವಗಳು ಶವದಂತೆ, ಹೊತ್ತು ತಿರುಗಿದಷ್ಟು ಭಾರ ಜಾಸ್ತಿ. ಸುಟ್ಟು ಬಿಡಬೇಕು. ಯಶಸ್ಸು ಪಡೆಯಲು ಇರುವ ಅತ್ಯಂತ ಸುಲಭದ ದಾರಿ ಅಂದ್ರೆ ಮಾಡೋ ಕೆಲಸವನ್ನ ಜೀವದಂತೆ ಪ್ರೀತಿಸೋದು. ನಾವು ಯಾರನ್ನು ಭೇಟಿ ಮಾಡ್ತೇವೆ ಎಂಬುದನ್ನು ಕಾಲ ನಿರ್ಧರಿಸ್ತದೆ. ಯಾರನ್ನು ಒಪ್ಪಿಕೊಳ್ಳಬೇಕು ಎಂದು ಹೃದಯ ನಿರ್ಧರಿಸ್ತದೆ. ಯಾರು ನಮ್ಮೊಂದಿಗೆ ಉಳಿಯುತ್ತಾರೆ ಎಂಬುದನ್ನು ನಡತೆ ನಿರ್ಧರಿಸ್ತದೆ. ಒಣಮರಕ್ಕೆ ನೆಲೆ ಇಲ್ಲ, ಬಡಜನಕ್ಕೆ ಮನೆ ಇಲ್ಲ, ಹರಿವ ಜರಿಗೆ ಸುಳಿ ಇಲ್ಲ, ಕೂಗುವ ಕೋಗಿಲೆಗೆ ಕಲೆ ಇಲ್ಲ, ತುಂಬು ಹೃದಯಕ್ಕೆ ಪ್ರೀತಿ ಸಿಗೋಲ್ಲ, ಒಳ್ಳೆ ಮನಸ್ಸಿಗೆ ನೆಮ್ಮದಿ ಇರಲ್ಲ. 2 ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರ ಇರೋಣ. ಯಾಕಂದ್ರೆ ಇವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರೋದು ನಮ್ಮ ಗೌರವದ ಮೇಲೆ. ಸೋಲುಗಳನ್ನು ಎದುರಿಸಿದವರ ಹತ್ತಿರ ಕುಳಿತುಕೊಳ್ಳಿ. ಯಾಕಂದ್ರೆ ಅವರ ಬಳಿ ಅನುಭವಗಳಿರ್ತವೆ ಹೊರತು ಅಹಂಕಾರವಲ್ಲ. ನೆನಪುಗಳನ್ನು ಜೀವಂತವಾಗಿಟ್ಟುಕೊಂಡು ಜೀವನದಲ್ಲಿ ಜೀವಂತವಾಗಿ ಉಳಿಯುವುದೇ ಜೀವನ. ವಿಮಾನ ಮೇಲೆ ಏರ್ಬೇಕಾದ್ರೆ ಗಾಳಿಯ ವಿರುದ್ಧವೇ ಸಾಗಲೇಬೇಕು. ಹಾಗೆ ಬದುಕಿನಲ್ಲಿ ಮೇಲೇರಲು ಕಷ್ಟಗಳನ್ನು ದಾಟಲೇಬೇಕು. ಸ್ವಯಂ ಪ್ರೀತಿಯು ನಿಜವಾದ ಶಕ್ತಿಯ ಅಡಿಪಾಯವಾಗಿದೆ. ನಮ್ಮನ್ನು ನಾವು ಪ್ರೀತಿಸಿದಾಗ, ನಮ್ಮನ್ನು ನಾವು ಗೌರವಿಸಿದಾಗ ಯಾವುದೇ ಸವಾಲನ್ನು ಎದುರಿಸುವ ಆತ್ಮವಿಶ್ವಾಸ ನಮ್ಮಿಂದ ಹೊರಹೊಮ್ಮುತ್ತದೆ. ಜೀವನದಲ್ಲಿ ಕಲಿಯೋದನ್ನ ಬಿಡಬೇಡ. ನೀನು ಕಲಿಯೋದನ್ನ ಬಿಟ್ಟರೂ ಜೀವನ ಕಲಿಸೋದನ್ನ ಬಿಡೋದಿಲ್ಲ. ಆತ್ಮವಿಶ್ವಾಸಕ್ಕೆ ನಿಮ್ಮ ಸೌಂದರ್ಯವನ್ನು ದುಪ್ಪಟ್ಟಾಗಿಸುವ ಸಾಮರ್ಥ್ಯವಿರ್ತದೆ. ಜೀವನ ನಮಗೆ ಎಷ್ಟೊಂದು ಕೊಟ್ಟಿದೆ ಎನ್ನುವುದರ ಬಗ್ಗೆ ಆಲೋಚಿಸಿ. ಏನನ್ನು ಕೊಟ್ಟಿಲ್ಲ ಎನ್ನುವುದರ ಬಗ್ಗೆ ಚಿಂತೆ ಮಾಡಬೇಡಿ. ಸೋಲಿನಿಂದ ಯಾರೂ ಕಂಗೆಡಬೇಕಿಲ್ಲ. ಸೋಲು ಗೆಲುವಿಗಿಂತಲೂ ಹೆಚ್ಚು ಪಾಠ ಕಲಿಸ್ತದೆ, ಅನುಭವ ಹೆಚ್ಚಿಸ್ತದೆ. ನಮಗೆ ಸಿಗಲಾರದ ವಸ್ತುಗಳ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಇರುವುದರಲ್ಲಿ ಖುಷಿ ಪಡುವುದೇ ನಿಜವಾದ ಜೀವನ. ಜೀವನದಲ್ಲಿ ಒಳ್ಳೆಯದೇ ಘಟಿಸುತ್ತಿರಬೇಕು ಎಂದು ಬಯಸುವುದು ಸಕಾರಾತ್ಮಕ ಆಲೋಚನೆಯಲ್ಲ. ಏನೇ ಘಟಿಸಿದ್ರೂ ಅದು ಒಳ್ಳೆಯದಕ್ಕೆ ಮತ್ತು ನಾನು ಅದನ್ನು ಒಳ್ಳೆಯದಾಗಿ ಪರಿವರ್ತಿಸಿಕೊಳ್ತೇನೆ ಎಂದು ಭಾವಿಸುವುದು ಸಕಾರಾತ್ಮಕ ಆಲೋಚನೆ. ಅಂತ ಆಲೋಚನೆ ಬೆಳೆಸ್ಕೊಳ್ಬೇಕು. ಕಲ್ಲು ಪುಡಿಯಾದ್ರೆ ಮಣ್ಣಾಗುತ್ತೆ, ಮನಸ್ಸು ಪುಡಿಯಾದ್ರೆ ಕಲ್ಲಾಗುತ್ತೆ. ನಿಮ್ಮ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಯಾರಿಗೆ ಪುರ್ಸೋತಿದೆ ಹೇಳಿ? ಅವರಿವರನ್ನು ಮೆಚ್ಚಿಸುವ ಕೆಲಸ ಬಿಟ್ಟು ನೀವು ಮೆಚ್ಚುವಂತೆ ಬದುಕಿ. ನಮ್ಮ ಬದುಕಿನಲ್ಲಿ ಇಂತಹ ಇಬ್ಬರು ಸ್ನೇಹಿತರಿರಬೇಕು. ಶಸ್ತ್ರ ಎತ್ತದೆ ಗೆಲುವು ತರುವ ಕೃಷ್ಣ, ಸೋಲು ನಿಶ್ಚಿತವಾಗಿದ್ರೂ ಕೈಬಿಡದ ಕರ್ಣ. ಇತರರು ನಿಮ್ಮನ್ನು ಹೇಗೆ ನೋಡ್ತಾರೆ ಎನ್ನುವುದಕ್ಕಿಂತ ನಿಮ್ಮನ್ನು ನೀವು ಹೇಗೆ ನೋಡ್ತೀರಿ ಎಂಬುದು ಮುಖ್ಯ. ಕುಂಬಾರನು ಮಾಡಿದ ಹಣತೆಯಲ್ಲಿ, ದಲಿತನು ಬೆಳೆದ ಹತ್ತಿಯಲ್ಲಿ, ಮಡಿವಾಳನು ಮಾಡಿದ ದಾರದಿಂದ, ಗಾಣಿಗನು ತೆಗೆದ ಎಣ್ಣೆಯಿಂದ, ಬ್ರಾಹ್ಮಣನು ದೀಪವನ್ನು ಹಚ್ಚುವಾಗ, ಭಗವಂತನೇ ಅದನ್ನು ಮೆಚ್ಚುವಾಗ ಕುಲವೆಂಬುದು ಎಲ್ಲಿದೆ? ಅರ್ಜುನ ಕೃಷ್ಣನನ್ನು ಕೇಳಿದ, ಮಾಧವ ಜೀವನ ಎಂದ್ರೇನು? ಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುದು ಶತ್ರು, ಇವತ್ತು ಎಂಬುದೇ ಸಂಬಂಧಿಕರು, ಈಗ ಎಂಬುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಎಲ್ಲರಿಗೂ ನಾವು ಅರ್ಥ ಆಗ್ಬೇಕಂತಿಲ್ಲ. ತಕ್ಕಡಿ ಕೇವಲ ತೂಕವನ್ನಷ್ಟೇ ತೋರಿಸ್ತದೆ ಹೊರತು ಗುಣಮಟ್ಟವನ್ನಲ್ಲ.
ಮನುಷ್ಯ ಕೆಲವೊಮ್ಮೆ ಏನು ಮಾಡದೆ ಅಪರಾಧಿಯಾಗಿ ಬಿಡ್ತಾನೆ. ಇದರರ್ಥ ಅವನು ಅಪರಾಧಿ ಅಂತಲ್ಲ, ಅವನ ಪರಿಸ್ಥಿತಿ ಅವನನ್ನು ಅಪರಾಧಿ ಆಗಿಸಿರ್ತದೆ ಅಷ್ಟೇ. ಆದ್ದರಿಂದ ಯಾರನ್ನು ಕಾರಣ ತಿಳಿಯದೆ ದೂಷಿಸಬೇಡಿ. ನಾವು ಒಂಟಿಯಾಗಿ ಇದ್ದಾಗ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ತದೆ. ನಮ್ಮ ಕಷ್ಟ ನಾವೇ ನೋಡ್ಕೋಬೇಕು. ನಮಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ಭ್ರಮೇಲಿ ಬದುಕಬಾರ್ದು. ಸುಳ್ಳು ಅನ್ನೋ ಕೆಂಡ ಸುಟ್ಟು ಬೂದಿ ಆಗ್ಲೇಬೇಕು. ಸತ್ಯ ಅನ್ನೋ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಒಳ್ಳೆಯದೋ ಕೆಟ್ಟದೋ ನೀನು ಮಾಡಿದ್ದು ನಿನಗೆ. ನಾವು ಜೀವನದಲ್ಲಿ ತೀರ ಬಾಗಿಕೊಂಡು ನಡೆದ್ರೆ ಜನ ನಮ್ಮ ತಲೆಯ ಮೇಲೆ ನಡೆದುಕೊಂಡು ಹೋಗ್ತಾರೆ. ದೇವರು ನಮ್ಮ ಜೊತೆಗಿಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಇಲ್ಲ, ಕೇವಲ ನಮ್ಮ ಆತ್ಮವಿಶ್ವಾಸದಲ್ಲಿರ್ತಾನೆ. ನಿಶಬ್ದವಾಗಿ ಬೆಳವಣಿಗೆಯ ಕೆಲಸ ಮಾಡು. ಗಿಡಗಳು ಎಂದು ಶಬ್ದ ಮಾಡುತ್ತಾ ಹೆಮ್ಮರವಾಗಿ ಬೆಳೆಯೋದಿಲ್ಲ. ಅತಿಯಾದ ಪ್ರೇಮವು ಶತ್ರು ಮತ್ತು ಆಯುಧಕ್ಕಿಂತಲೂ ಹೆಚ್ಚಿನ ಗಾಯವನ್ನ ಮಾಡಬಲ್ಲದು. ಎಚ್ಚರಿಕೆ. ಬದುಕು ಮನುಷ್ಯನನ್ನ 2 ಬಾರಿ ಸೋಲಿಸುತ್ತೆ. ಒಂದು ಪ್ರೀತಿಯ ಮುಂದೆ, ಇನ್ನೊಂದು ಕುಟುಂಬದ ಮುಂದೆ. ಕೆಲಸ ಮಾಡುತ್ತಿದ್ರೆ ಬಡತನ ಇರೋದಿಲ್ಲ, ಮೌನವಾಗಿದ್ರೆ ಜಗಳ ಉಂಟಾಗೋದಿಲ್ಲ. ಪ್ರಾರ್ಥನೆ ಫಲಿಸುತ್ತೆ ಎನ್ನುವುದು ಎಷ್ಟು ಸತ್ಯವೋ, ಶಾಪವು ಫಲಿಸುತ್ತೆ ಅನ್ನೋದು ಅಷ್ಟೇ ಸತ್ಯ. ದಯವಿಟ್ಟು ಒಬ್ಬರಿಗೆ ನೋವು ಕೊಡುವ ಮುನ್ನ ಒಂದು ಸಾರಿ ಆ ನೋವಿನ ಬಗ್ಗೆ ಯೋಚಿಸಿ. ಮನಸ್ಸು ಖಾಲಿ ಎನಿಸಿದಾಗ ನೆನಪುಗಳು ತುಂಬಿಕೊಳ್ತದೆ. ಹೃದಯ ಖಾಲಿ ಎನಿಸಿದಾಗ ಕಣ್ಣು ತುಂಬಿಕೊಳ್ತದೆ. ಸಮಯ ಅನ್ನೋದು ಎಂಥವರನ್ನು ಕೀಳಾಗಿ ನೋಡುವಂತೆ ಮಾಡ್ತದೆ. ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ಒಂದಲ್ಲ ಒಂದು ದಿನ ಆ ಸಮಯನೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸ್ತದೆ. ತಾಳ್ಮೆ ಇರಬೇಕು ಅಷ್ಟೇ. 1 ವರ್ಷದಲ್ಲಿ 100 ಗೆಳೆಯರನ್ನು ಸಂಪಾದಿಸುವುದು ಸಾಧನೆಯಲ್ಲ. 100 ವರ್ಷಗಳ ಕಾಲ ಜೊತೆಗಿರುವ ಸ್ನೇಹಿತರನ್ನ ಸಂಪಾದಿಸುವುದೇ ನಿಜವಾದ ಸಾಧನೆ. ದೇವರ ಮೇಲೆ ಭಕ್ತಿ ಇರಲಿ, ತಾಯಿ ಮೇಲೆ ಪ್ರೀತಿ ಇರಲಿ, ದೊಡ್ಡವರ ಮೇಲೆ ಗೌರವ ಇರಲಿ, ಪ್ರೀತಿ ಮೇಲೆ ನಂಬಿಕೆ ಇರಲಿ, ಸ್ನೇಹಕ್ಕೆ ಬೆಲೆ ಇರಲಿ. ಹಚ್ಚುವ ದೀಪ ಮನೆಗೆ ಬೆಳಕು ನೀಡಬೇಕೇ ಹೊರತು ಮನೆಯನ್ನ ಸುಡಬಾರ್ದು. ಆಡುವ ಮಾತು ಮನಸ್ಸನ್ನು ಗೆಲ್ಲಬೇಕೇ ಹೊರತು ಮನಸ್ಸನ್ನು ನೋಯಿಸಬಾರ್ದು. ಕಣ್ಣು ಚದುರಿದರೆ ಗುರಿ ಮಾತ್ರ ತಪ್ಪುತ್ತದೆ. ಮನಸ್ಸು ಚದುರಿದ್ರೆ ಜೀವನದ ಹಾದಿ ತಪ್ಪುತ್ತದೆ. ಬೆಟ್ಟದಷ್ಟು ಕಷ್ಟ ಮುಂದಿದ್ದರೂ ಸಾಸಿವೆಷ್ಟು ಸಮಾಧಾನ ನಿನ್ನಲಿರಲಿ. ಬದುಕಿನ ಪುಸ್ತಕ ಎಷ್ಟೇ ಹಳೆಯದಾದ್ರೂ ನೆನಪಿನ ಪುಟಗಳು ಇನ್ನೂ ಹೊಸದಾಗಿ ಇರ್ತವೆ. 1 ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ 1 ನಿಮಿಷದಲ್ಲಿ ನೀವು ತೆಗೆದುಕೊಳ್ಳುವ ಒಳ್ಳೆಯ ಅಥವಾ ಕೆಟ್ಟ ನಿರ್ಧಾರ ನಿಮ್ಮ ಬದುಕನ್ನು ಬದಲಾಯಿಸಬಹುದು. ಹೇ ಮಾನವ, ಪ್ರಯತ್ನ ಪಟ್ಟು ಸೋಲಾದ್ರೆ ಅದನ್ನು ಸೋಲು ಎಂದು ಭಾವಿಸಬೇಡ. ಆದರೆ ಪ್ರಯತ್ನವೇ ಮಾಡದೇ ಇದ್ದಾಗ ಅದನ್ನು ನಿನ್ನ ಜೀವನದ ಸೋಲು ಅಂತ ತಿಳಿದುಕೋ. ಸಮಾಧಾನಕ್ಕೆ ನಮಗಿಂತ ಕೆಳಗಿನವರನ್ನ ನೋಡಬೇಕು, ಸಾಧನೆಗೆ ನಮಗಿಂತ ದೊಡ್ಡವರನ್ನ ನೋಡಬೇಕು. ಈ ಪ್ರಪಂಚದಲ್ಲಿ ಮನುಷ್ಯರನ್ನ ನಂಬಿದವರು ಬೀದಿಗೆ ಬಂದಿದ್ದಾರೆ, ಆದರೆ ದುಡಿಮೆಯನ್ನು ನಂಬಿದವರು ಯಾರು ಬೀದಿಗೆ ಬಂದಿಲ್ಲ. ಸಮಯ, ಸಂಬಂಧ ಹಾಗೂ ಆರೋಗ್ಯ, ಈ 3ಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ಈ 3 ಇಲ್ಲವಾದಾಗ ಮಾತ್ರ ಇವುಗಳ ಬೆಲೆ ಅರಿವಾಗುವುದು. ನಡೆಯೋಕೆ ಕಲಿಯುವಾಗ ಜನ ಬೀಳೋಕೆ ಬಿಡ್ತಿರ್ಲಿಲ್ಲ, ಆದರೆ ನಡೆಯೋದು ಕಲಿತ ಮೇಲೆ ಎಲ್ಲರೂ ಬೀಳಿಸೋಕೆ ಕಾಯ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿ ನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.